ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಬೆಳಗ್ಗೆ ತಿಂಡಿ ಮುಗಿಸ್ಕೊಂಡು ಅಡುಗೆನೂ ಮಾಡಿಟ್ಬಿಟ್ಟಿದ್ದೀನಿ. ಸ್ವಲ್ಪ ಕಾಳೆಲ್ಲ ನೆನೆಸಿದೆ, ಸೊ ಅದನ್ನು ಬೇಯಿಸ್ಕೊಂಡು ಸಿಂಪಲಾಗಿ ಸಾರು ಥರ ಮಾಡ್ತಾಯಿದ್ದೆ ಅಷ್ಟೇ. ಸಾರು ಹಾಗೆ ಅದಕ್ಕೆ ಉಸ್ಲಿ ಥರ ರೆಡಿ ಮಾಡಿ ಇಟ್ಟಿದ್ದೀನಿ. ಆಚೆ ಹೊರಟಿದ್ದೆ. ಆ್ಯಕ್ಚುಲಿ ನಾನು ಹೊರಟಿದ್ದು ಚಿಕ್ಕಪೇಟೆಗೆ ಹೋಗಬೇಕಿತ್ತು. ಏನಕ್ಕೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ರಿಟರ್ನ್ ಗಿಫ್ಟ್ಸ್ ಆಗಲಿ ಅಥವಾ ಬೇರೆ ಒಂದಷ್ಟು ಶಾಪಿಂಗ್ ಇತ್ತು. ಹಬ್ಬಕ್ಕೆ ಅಂತ ಶಾಪಿಂಗ್ ಮಾಡಬೇಕಿತ್ತು ಅಂತ ಹೊರಟಿದೆ. ಸೊ ಏನೇನು ನೋಡ್ತೀನಿ ಅಥವಾ ಏನೇನು ಥರ ಶಾಪ್ ಮಾಡ್ಬೋದು ಅನ್ನೋ ಒಂದು ಐಡಿಯಾ ನಿಮ್ಗಳಿಗೂ ಹೇಳೋಣ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೀವುಗಳು ಏನಾದರೂ ಹಬ್ಬಕ್ಕೆ ಏನೇನು ಪರ್ಚೇಸ್ ಮಾಡಬೇಕಾಗುತ್ತೆ ಅಂತ ನೋಡ್ತಿದ್ರೆ ನನ್ನ ವಿಡಿಯೋ ಕಂಪ್ಲೀಟಾಗಿ ನೋಡೋದನ್ನು ಮಿಸ್ ಮಾಡಿಬಿಡಿ. ತಿಂಡಿ ಹೇಗಿರೋ ದೋಸೆ ಮಾಡಿದ್ದೆ. ದೋಸೆ, ಪಲ್ಯ, ಚಟ್ನಿ 3 ಇತ್ತು. ಸೊ ಫುಲ್ ಲೈಕ್ ಹೊಟ್ಟೆ ಫುಲ್ಲಾಗಿದೆ. ಹಾಗಾಗಿ ಅಲ್ಲೇನು ತಿನ್ನೋ ಪ್ಲ್ಯಾನ್ ಇಲ್ಲ, ಜಸ್ಟ್ ಹೋಗಿ ಕೆಲಸ ಮುಗಿಸ್ಕೊಂಡು ಬರೋದು ಅಷ್ಟೇ. ಹಂಗಾಗಿ ಒಂದೆರಡು ಆಗೋಷ್ಟು ಹಿಟ್ಟು ಮಿಕ್ಕಿತ್ತು. ದೋಸೆನ ಮಾಡಿ ತೊಗೊಂಡೋಗ್ತಾ ಇದ್ದೀನಿ. ಸೊ ಅಲ್ಲಿ ಒಂದ್ಸಲ ಹೋಗ್ಬಿಟ್ಟು ಕೆಲವು ಪಾರ್ಸಲ್ಸ್ ಕಳಿಸೋದಿತ್ತು. ಪಾರ್ಸಲ್ನ ಕಳಿಸ್ಬೇಕಿತ್ತು. ಹಾಗೆ ಅಲ್ಲಿ ಸಾಕಷ್ಟು ಎಲ್ಲ ಸ್ಟ್ರೇ ಡಾಗ್ಸ್ಗಳು ನಮ್ಮನೆ ಹತ್ರನೇ ಇರ್ತಾರೆ. ಒಂದು 4-5 ನಾಯಿಗಳಿದೆ. ಅದಕ್ಕೆಲ್ಲನೂ ಊಟ ಹಾಕಿ ಅಲ್ಲಿ ನೀರಿಟ್ಟು ಎಲ್ಲ ಮಾಡಿಬಿಟ್ಟು ನಾವು ಅಲ್ಲಿ ಹೊರಡಬೇಕಾಗುತ್ತೆ. ಸೊ ಅದು ಆಲ್ಮೋಸ್ಟ್ ನಮ್ಮ ಮನೆಯದೇನೋ ಅನ್ನೋ ಅಷ್ಟು ಅಟ್ಯಾಚ್ಮೆಂಟ್ ಆ್ಯಕ್ಚುಲಿ ಅಲ್ಲಿಗೆ. ಹಾಗಾಗಿ ಒಂದು 2-3 ದೋಸೆ ಇತ್ತು, ಅದನ್ನು ಮಾಡಿ ಇಟ್ಕೊಂಡಿದ್ದೀನಿ ತೊಗೊಂಡು ಹೋಗೋಣ ಅಂತ. ಕೆಲವರು ಅಲ್ಲೇ ಆ ಬಾಟಿಗೆ ಬಂದು ಕೆಲವರು ಸೀರೆಗಳೆಲ್ಲ ಪರ್ಚೇಸ್ ಮಾಡಿ ಹೋಗ್ತಾ ಇದ್ದಾರೆ. ಬಟ್ ಬರೋಕ್ಕಿಂತ ಮುಂಚೆ ನನಗೊಂದು ಕಾಲ್ ಮಾಡಿಬಿಟ್ಟು ಬನ್ನಿ, ಸೊ ದ್ಯಾಟ್ ನೀವು ಬರೋ ಟೈಮ್ಗೆ ಅಲ್ಲಿ ನಾನು ಇರ್ಬೋದು ಅನ್ನೋ ಥರ ಮಾಡ್ಕೋತೀನಿ, ಟೈಮ್ ಅಡ್ಜಸ್ಟ್ ಮಾಡ್ಕೊತೀನಿ. ಸೊ ಏಕೆ ಸಾಕಷ್ಟು ಸೀರೆಗಳು ಎಲ್ಲ ಬಂದಿರೋದ್ರಿಂದ ಸುಮಾರು ಜನ ಅಲ್ಲೇ ಬಂದು ಹಬ್ಬಕ್ಕೆ ಕೊಡ್ತಾರಲ್ವ. ಕೆಲವರು ಮರದ ಬಾಕಕ್ಕೆ ಹಾಕ್ಕೊಡ್ತಾರೆ, ಕೆಲವರು ಜಸ್ಟ್ ಹಬ್ಬಕ್ಕೆ ಕೊಡ್ತಾರಲ್ಲ, ಅವರೆಲ್ಲ ಬಂದು ಸುಮಾರು ಡೋಲಾ ಸಿಲ್ಕ್ ಸಾರೀಸ್ ಮತ್ತು ಕಾಟನ್ ಸೀರೆಗಳು ಸುಮಾರು ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಎಷ್ಟು ಹೊರಡ್ತಾ ಇದ್ದೀನಿ. ಅಲ್ಲಿ ಹೋಗಿ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಎಲ್ಲೆಲ್ಲಿ ಏನೇನು ನೋಡ್ತೀವಿ ಅನ್ನೋದನ್ನು ಡೆಫಿನೆಟ್ಲಿ ನಿಮ್ಗಳಿಗೂ ತೋರಿಸ್ತೇನೆ. ಏನಾದರೂ ಸಾಮಾನುಗಳು ಲೈಕ್ ಹೋಲ್ಸೇಲಲ್ಲಿ ಬೇಕು ಅಂದರೆ ಚಿಕ್ಕಪೇಟೆ ಬೆಸ್ಟ್ ಐಡಿಯಾ ಅಂತ ಅನಿಸುತ್ತೆ. ಸೊ ನಾನು ಹೊರಟಿದ್ದು ಚಿಕ್ಕಪೇಟೆಗೆ. ಬಟ್ ಏನು ಅಂತಂದರೆ ಈ ನಡುವೆ ಬೆಂಗಳೂರಿನಲ್ಲಿ ಕಾರ್ ಓಡಿಸ್ಕೊಂಡು ಹೋಗೋಕ್ಕೆ ತುಂಬ ಕಷ್ಟ ಅನಿಸುತ್ತೆ. ಹೆವಿ ಟ್ರಾಫಿಕ್, ಹಾಗೆ ಪಾರ್ಕಿಂಗ್ ಸಿಗೋಲ್ಲ. ಸೊ ಹಾಗಾಗಿ ಆಟೋನಲ್ಲಿ ಓಲಾ ಬುಕ್ ಮಾಡಿಕೊಂಡು ಹೊರಟ್ವಿ. ಫಸ್ಟು ಅಲ್ಲಿ ಹೋಗ್ತಿದ್ದಂಗೆ ಇಳಿದ್ಬಿಟ್ಟು ಬ್ಯಾಗ್ಸ್ಗಳನ್ನ ನೋಡೋಣ ಅಂತ ಅಂದ್ಕೊಂಡೆ. ರಿಟರ್ನ್ ಗಿಫ್ಟ್ಸ್ಗೆ ಏನಾದರೂ ಒಂದು ಐಡಿಯಾ ಮಾಡಬೇಕಿತ್ತು. ಯಾಕೆಂದರೆ ಮತ್ತೆ ಚಿಕ್ಕಪೇಟೆಗೆ ಹೋಗೋದು ತುಂಬ ಕಷ್ಟ. ಒಂದ್ಸಲ ಹೋದಾಗಲೇ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಕೊಂಡೆ. ಇಲ್ಲಿ ಜಾಸ್ತಿ ಜೂಟ್ ಬ್ಯಾಗ್ಸ್ಗಳು ಇಟ್ಟಿದ್ರು. ಎಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಅರೌಂಡ್ 30 ರೂಪೀಸ್ ಅಂದರೆ ಚೆನ್ನಾಗಿತ್ತು. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಥರದನ್ನು ನೋಡ್ಬೋದು. ಸೊ ನೆಕ್ಸ್ಟು ಇನ್ನೂ ಒಂದು ಅಂಗಡಿಗೆ ಬಂದ್ವಿ. ಅಲ್ಲೇ ಮುಂದೆ ಬರ್ತಿದ್ದಂಗೆ ಮಾಮೂಲ್ ಪೇಟಲ್ಲಿ ಇಲ್ಲಿ ಸುಮಾರು ರಿಟರ್ನ್ ಗಿಫ್ಟ್ಸ್ಗೆ ಆಪ್ಷನ್ಸ್ಗಳಿಟ್ಟಿದ್ರು. ಬ್ಯಾಗ್ಗಳಾಗಿರ್ಬೋದು, ಹಾಗೆ ಬ್ಯಾಂಗಲ್ ಬಾಕ್ಸಸ್ಸು ಅಥವಾ ದೊಡ್ಡ ಬ್ಯಾಗ್ಸ್, ಜೂಟ್ ಬ್ಯಾಗ್ಸ್, ಆಮೇಲೆ ಕ್ಯಾರಿ ಬ್ಯಾಗ್ಸ್ ಅಥವಾ ಫೋಲ್ಡಬಲ್ ಬ್ಯಾಗ್ಸ್ ಇದು ತುಂಬ ಇಟ್ಟಿದ್ರು. ಇಲ್ಲಿ ಏನಾದರೂ ನೋಡೋಣ ಸದ್ಯಕ್ಕೆ ಈ ಸಲಕ್ಕೆ ರಿಟರ್ನ್ ಗಿಫ್ಟ್ಸ್ಗೆ ಅಂತ ಏನಾರ ಪ್ಲ್ಯಾನ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಏನೇನು ಅಂತ ನಿಮ್ಗಳಿಗೂ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಏನಾರ ಕೊಡ್ತೀವಿ ಅಂತಂದರೆ ಸ್ವಲ್ಪ ಯೂಸ್ ಆಗುವಂಥದ್ದು ಕೊಡಬೇಕಲ್ವಾ. ಸೊ ಹಾಗಾಗಿ ಅದನ್ನೆಲ್ಲ ನೋಡಿ ಏನನ್ನ ಅಂತ ಪರ್ಚೇಸ್ ಮಾಡಿಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಅಲ್ಲೇ ಮುಂದೆ ಈ ಥರದ್ದು ಈ ನಡುವೆ ತುಂಬ ಟ್ರೆಂಡಿಂಗಲ್ಲೂ ಇದಲ್ವ ಬಟ್ಟೆಗಳದು ಹೂವಿಂದು. ಬಟ್ ಏನಂದರೂ ನಿಜವಾದ ಹೂವಿಂದ ಹಾಕಿದ್ರೇ ಅದೊಂಥರ ಚೆನ್ನಾಗಿರುತ್ತೆ. ಆದರೆ ಅಷ್ಟೊಂದು ಹೂವೆಲ್ಲ ಸಿಕ್ಕಿ ಮಾಡಿ ಈ ಥರ ಎಲ್ಲ ಹಾರ ಎಲ್ಲ ಕಟ್ಟೋಕ್ಕಾಗಬೇಕಲ್ಲ. ಅದಕ್ಕೆ ಸ್ವಲ್ಪ ಆಲ್ಟರ್ನೇಟಿವ್ ಅಂತ ಈ ಥರದ್ದು ಏನಾರು ಟ್ರೈ ಮಾಡೋಣ ಅಂತ ಕೆಲವನ್ನ ಚಿಕ್ಕದು ಪರ್ಚೇಸ್ ಮಾಡಿದೆ. ತುಂಬ ಚೆನ್ನಾಗಿದೆ. ನೀವು ಅದೇ ಚಿಕ್ಕಪೇಟೆಯವರು ಇದೇ ಅಂಗಡಿ ಅದೇ ಅಂಗಡಿ ಎಲ್ಲ ಎಲ್ಲಿ ಸಿಗುತ್ತೋ ನೀವೆಲ್ಲ ಆರಾಮಾಗಿ ಹೋಲ್ಸೇಲಲ್ಲಿ ನೋಡಿಕೊಂಡು ಬೇಕಿದ್ದರೆ ನಿಮ್ಗೆ ಯಾವ ಥರದ್ದು ಇಷ್ಟ ಇದ್ದರೆ ಪರ್ಚೇಸ್ ಮಾಡ್ಬೋದು. ನಾನು ಈ ವಿಡಿಯೋ ಎಂಡಲ್ಲಿ ಏನೇನು ತೊಗೊಂಡು ಬಂದೆ ಅನ್ನೋದನ್ನು ಡೆಫಿನೆಟ್ಲಿ ನಿಮ್ಗಳಿಗೂ ತೋರಿಸ್ತೇನೆ. ಈ ನಡುವೆ ಈ ಥರದ್ದೆಲ್ಲ ಟ್ರೆಂಡಿಂಗಾಗಿರ್ತಲ್ಲ, ಸೊ ಟ್ರೆಂಡ್ ಹೇಗಿರ್ತೋ ನಾವು ಅದೇ ಥರ ಮೂವ್ ಆಗಬೇಕು ಅಂತ. ಸೊ ಆಲ್ಮೋಸ್ಟ್ ಮುಗಿದು ಶ್ರಾವಣ ಮಾಸ ಬಂತು ಅಂತಂದರೆ ಹಬ್ಬಗಳ ಸುರಿಮಳೆ ಅಂತಲೇ ಹೇಳ್ಬೋದು. ನಿಮ್ಗಳಿಗೆ ಹೇಳ್ದಂಗೆ ನಾವು ಚಿಕ್ಕಪೇಟೆಗೆ ಹೋಗಿದೆ, ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅಂತ. ಆ್ಯಂಡ್ ಅಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ಗಳು ಸಿಕ್ಕಿದ್ರು ಅಂದರೆ ಸಕ್ಕತ್ತು ಜನ ಸಿಕ್ಕರು. ಬಟ್ ನಾನು ಅಲ್ಲಿ ಏನು ವೀಡಿಯೋ ಅವ್ರದ್ದು ಎಲ್ಲ ಮಾತಾಡ್ತೀವಲ್ಲ ಏನೂ ತೆಗಿಯೋಕ್ಕೆ ಹೋಗಲಿಲ್ಲ. ಯಾಕೆಂದರೆ ಆ ರಶ್ನಲ್ಲಿ ಲೈಕ್ ಫೋನ್ ತೆಗೆದು ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಅಂತ. ಬಟ್ ಎನಿವೇ ಸಖತ್ ಖುಷಿ ಆಗುತ್ತೆ. ನಾವು ಎಲ್ಲೆಲ್ಲಿ ಹೋದ್ರೂ ಎಷ್ಟೊಂದು ಜನ ಬಂದು ಮಾತಾಡಿಸಿ ಹೋಗ್ತಾರೆ. ಯಾಕೆಂದರೆ ಅವರಾದ್ರೆ ನನ್ನ ಮುಖನ ನೋಡಿರ್ತಾರೆ ವೀಡಿಯೋಗಳಲ್ಲಿ. ಬಟ್ ನಾವು ಯಾರನ್ನೂ ನೋಡಿರಲ್ವಲ್ಲ, ಸೊ ಗೊತ್ತಾಗಲ್ಲ. ಅವರೇ ಬಂದು ಮಾತಾಡ್ಸಿದ್ರೆ ಅಷ್ಟೇ ಗೊತ್ತಾಗೋದು. ತುಂಬ ಜನ ಹೆವಿ ರಶ್. ವೀಕೆಂಡ್ಗಳು ಮಾತ್ರ ಹೋಗೋ ಥರ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಚಿಕ್ಕಪೇಟೆಗೆ ಅಷ್ಟು ಜನ ಇದ್ದರು. ಲೈಕ್ ನಾವು ಹೋಗಿದ್ದು ವೀಕ್ ಡೇ ಆದರೂ ಸಖತ್ ರಶ್ ಇತ್ತು. ಅಲ್ಲಿ ಕೆಲವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತೊಗೊಂಡು ಬರಬೇಕಿತ್ತು. ಕೆಲವು ಬ್ಲೌಸ್ ಪೀಸ್ಗಳು ಅವೆಲ್ಲ ತೊಗೊಂಡು ಬಂದೆ. ಅದೇ ನಿಮಗೆ ಹೋಲ್ಸೇಲಲ್ಲಿ ಬೇಕು ಅಂದರೆ ಆರಾಮಾಗಿ ನೀವು ಒಂದು ದೊಡ್ಡ ಪ್ಯಾಕಲ್ಲಿ 10-20 ಸೆಟ್ಗಳು ಬರುತ್ತಲ್ಲ ಆ ಥರದನ್ನು
ತೊಗೊಂಡು ಬಂದು ಇಟ್ಕೊಂಡು ಕೊಡ್ಬೋದು. ಬಟ್ ನಂಗೆ ಸ್ವಲ್ಪ ಪ್ಲೇನ್ ಬೇಕಿತ್ತು ಅಷ್ಟೇ, ಬೇರೆ ಡಿಸೈನದ್ದು ಅಥವಾ ಬ್ರೊಕೆಡ್ ಬ್ಲೌಸ್ ಪೀಸ್ಗಳೆಲ್ಲ ತುಂಬ ಇಟ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ನಾನೇನು ತರೋಕ್ಕೆ ಹೋಗಲಿಲ್ಲ. ಆ್ಯಕ್ಚುಲಿ ಹೋಲ್ಸೇಲಲ್ಲಿ ಅಂತ ಈ ಥರದ 2 ಕ್ಲಿಪ್ಗಳು ಬೇಕಿತ್ತು ಅಂತ ಸೆಟ್ಗಳನ್ನ ತೊಗೊಂಡು ಬಂದೆ. ಕೊಡೋಕ್ಕೆ ಬೇಕಾಗುತ್ತೆ ಅಂತ ಮಕ್ಕಳುಗಳು ಅವರು ಇವರು ಯಾರು ಬಂದರೆ ಅಂತ ಇದನ್ನು ತೊಗೊಂಬಂದು ಇಟ್ಕೊಂಡಿದ್ದೀನಿ. ಈ ಥರ ಇದೆ, ಸೇಮ್ ಕಲರ್ ಮಾತ್ರ ಬೇರೆ ಅಷ್ಟೇ. ಇನ್ನು ಅದನ್ನು ಕೊಟ್ಟು ಅಲ್ಲಿ ಅದು ಬೇಡ ಇದು ಬೇಡ ಈ ಕಲರ್ ಆ ಕಲರ್ ಎಲ್ಲ ಆಗುತ್ತೆ. ಹಾಗಾಗಿ ಸಿಂಪಲ್ ಆಗಿರೋವಂಥ ಕ್ಲಿಪ್ಗಳು. ಆಮೇಲೆ ಇವೆಲ್ಲ ಏನಾದರೂ ತೊಗೊತೀರಾ ಅಂತಂದರೆ ಈ ಥರ ಫುಲ್ ಸೆಟ್ಟಲ್ಲೇ ತೊಗೋಬೇಕಾಗುತ್ತೆ, ಸಿಂಗಲ್ ಎಲ್ಲ ಕೊಡೋಲ್ಲ. ಸೊ ಹಾಗಾಗಿ ಫುಲ್ ಸೆಟ್ಟೇ ತೊಗೊಂಡು ಬಂದಿದ್ದೀನಿ. ಟಿಕ್ ಟಾಕ್ ಕ್ಲಿಪ್ಸ್ ಚೆನ್ನಾಗಿದೆ ಅಂತ. ಆಮೇಲೆ ರಿಟರ್ನ್ ಗಿಫ್ಟ್ಸ್ಗೆ ಅಂತ ಆ್ಯಕ್ಚುಲಿ ನಿಮ್ಗೆ ಅಂಗಡಿ ತೋರಿಸೋದಲ್ಲ, ಅಲ್ಲಿ ಸಾಕಷ್ಟು ಬೇರೆ ಬೇರೆ ಥರದ್ದೆಲ್ಲ ಇಟ್ಟಿದ್ರು. ಫಸ್ಟು ಏಕೆ ನಾನು ಹೋದ್ಸಲ ಎಲ್ಲ ಅರ್ಶಿನ ಕುಂಕುಮ ಡಬ್ಬಿ ಈ ಥರದ್ದೆಲ್ಲ ಸುಮಾರು ಕೊಟ್ಟಿದ್ನಲ್ಲ, ಹಾಗಾಗಿ ಯೋಚನೆ ಮಾಡಿ ತೊಗೊಂಡು ಬರಬೇಕಿತ್ತು ಏನು ತೊಗೊಂಬರೋಣ. ಅದಕ್ಕೆ ನಾನು ಯಾಕೆಂದರೆ ಮತ್ತೆ ನವರಾತ್ರಿಗೂ ನಾನು ಗೊಂಬೆ ಎಲ್ಲ ಇಡ್ತೀನಲ್ಲ, ಸೊ ಅವಾಗಲೂ ಏನಾದ್ರು ರಿಟರ್ನ್ ಗಿಫ್ಟ್ಸ್ ಹುಡುಕ್ಬೇಕಾಗುತ್ತೆ. ಬಟ್ ಈ ಸಲ ನಾನು ತೊಗೊಂಬಂದಿದ್ದು ಸಿಂಪಲ್ ಆಗಿರುವಂಥ ಕ್ಯಾನ್ವಾಸ್ ಬ್ಯಾಗ್ಗಳನ್ನ ತೊಗೊಂಡು ಬಂದೆ. ಚೆನ್ನಾಗಿದೆ, ಮಾಮೂಲಿ ಜೂಟ್ ಬರುತ್ತಲ್ಲ ಆ ಥರದ್ದಲ್ಲ, ಇಲ್ಲ ಈ ಥರ ಡಿಸೈನಲ್ಲಿ ಬ್ಯಾಗ್ಸ್ನ ತೊಗೊಂಡು ಬಂದೆ. ಆಲ್ಮೋಸ್ಟ್ ಒಂದು 25 ಪೀಸಸ್ ಬೇಕಿತ್ತು ಅಂತ ತೊಗೊಂಡು ಬಂದೆ. ಇದರೊಳಗೆ ನಿಮಗೆ ಬೇಕಿದ್ರೆ ಬೇರೆ ಡಿಸೈನ್ಗಳು ಸಿಗುತ್ತೆ. ಬಟ್ ಇವೆಲ್ಲ ಹೋದರೆ ನಿಮಗೆ ಆರಾಮಾಗಿ ಹೋಲ್ಸೇಲ್ ರೇಟ್ಗಳು ಸಿಗುತ್ತೆ. ಇಲ್ಲ ನೀವು ಆನ್ಲೈನಲ್ಲಿ ತರಿಸ್ಕೊತೀರಾ ಅಂದ್ರೆ ಆರಾಮಾಗಿ ತರಿಸ್ಕೋಬೋದು. ಇದರೊಳಗೆ ಕ್ಲೀನಾಗಿ ನಾನೇನು ಅಂದ್ಕೊಂಡೆ, ವೀಳ್ಯದೆಲೆ ಬಳೆ ಬ್ಲೌಸ್ ಪೀಸ್ ಎಲ್ಲ ಕ್ಲೀನಾಗಿ ಇದ್ರೊಳಗೆ ಇಟ್ಬಿಟ್ಟು ಒಂದೊಂದು ಬ್ಯಾಗ್ನ ಕೊಟ್ಬಿಡೋಣ, ಈ ಸಲ ಡಿಫ್ರೆಂಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಇದನ್ನು ತೊಗೊಂಡು ಬಂದೆ. ಇದರ ನೆಕ್ಸ್ಟ್ ಆಪ್ಷನ್ ನಾನು ಅಂದ್ಕೊಂಡಿದ್ದು ಬ್ಯಾಂಗಲ್ ಬಾಕ್ಸಸ್ಗಳು ಅಂದ್ಕೊಂಡೆ, ಅದು ಚೆನ್ನಾಗಿರುತ್ತೆ ಕೊಡೋಕ್ಕೆ ಅಂತ. ಬಟ್ ಒಂದೊಂದು ಡಜನ್ ಇಡ್ಸುತ್ತೆ ಅಷ್ಟೇ. ಆಮೇಲೆ ಅದು ಎಷ್ಟು ಜನ ಉಪಯೋಗಿಸ್ತಾರೋ ಗೊತ್ತಿಲ್ಲ. ಇದೇನಕ್ಕೆ ತೊಗೊಂಬಂದರೆ ಅಟ್ಲೀಸ್ಟ್ ಹಾಲು ಮೊಸರು ತರೋಕ್ಕೆ ಅಥವಾ ಗಾಡೀಲಿ ಏನಕ್ಕಾರ ಹೋಗ್ಬೇಕಾದ್ರೆ ನಮ್ಗೆ ಉಪಯೋಗ ಆಗುತ್ತಲ್ಲ, ಸೊ ಹಾಗಾಗಿ ಬೇರೆಯವ್ರಿಗೂ ಉಪಯೋಗ ಆಗುತ್ತೆ ಅಂತ ಇದನ್ನು ತೊಗೊಂಡು ಬಂದೆ. ಕ್ವಾಲಿಟಿ ಚೆನ್ನಾಗಿದೆ. ಒಂದು ಸೆಟ್ ಅಂದರೆ ಆಲ್ಮೋಸ್ಟ್ ನಿಮಗೆ 25 ಪೀಸಸ್ ಅಷ್ಟು ಬರುತ್ತೆ. ಸೊ ಅದನ್ನು ತೊಗೊಂಡು ಬಂದೆ. ಆಮೇಲೆ ಇದೊಂದು ತುಂಬ ದಿವಸದಿಂದ ನನಗೆ ಇಷ್ಟ ಇತ್ತು. ಕೆಲವು ಡೆಕೋರೇಟ್ಗೆ ಬಟ್ಟೆದು ಪ್ಲಾಸ್ಟಿಕ್ದು ಅಷ್ಟೊಂದು ತರೋಕ್ಕೆ ಹೋಗಲಿಲ್ಲ, ಬಟ್ಟೆಗಳದು ಈ ಥರದ್ದು ತೊಗೊಂಡು ಬಂದೆ. ಚೆನ್ನಾಗಿದೆ ಅಂತ. ಇದು ನಿಮ್ಗೆ ಇದೂ ಸಾಕಷ್ಟು ಆನ್ಲೈನೆಲ್ಲ ಸಿಗ್ಬೋದು. ಬಟ್ ನಾನು ಅಲ್ಲಿ ಹೋಗಿದ್ನಲ್ಲ ಅಂತ ನಿಮ್ಗೊಂದು ಅಂಗಡಿ ತೋರಿಸಿದ್ನಲ್ಲ, ಅಲ್ಲಿ ತೊಗೊಂಬಂದೆ. ಈ ಥರದ್ದು ಅಂದರೆ ಇಷ್ಟು ಸೈಜು, ತುಂಬ ಉದ್ದ ಇಲ್ಲ. ಈ ಥರದ್ದು ನಿಮಗೆ ಪೇರ್ 100 ರೂಪೀಸ್, 100 150 ತೊಗೊಂಡ್ರು ಅನಿಸುತ್ತೆ ಒಂದು ಪೇರ್ಗೆ, ಅಂದರೆ 2ಕ್ಕೆ ಜೋಡಿಗೆ. ಈ ಥರದ್ರಲ್ಲಿ ಒಂದು 2-3 ಕಲರ್ ತೊಗೊಂಡು ಬಂದೆ. ಆಮೇಲೆ ನಾನು ಗೊಂಬೆ ಇಡ್ತೀನಲ್ಲ, ಆವಾಗಲೂ ಹಿಂದೆ ತುಂಬ ಬೋರ್ಡಾಗಿ ಕಾಣಿಸುತ್ತೆ. ಹಾಗಾಗಿ ಈ ಥರದ್ದು ತೊಗೊಂಡು ಬಂದೆ. ಒಂದು 2-3 ಕಲರಲ್ಲಿ ತೊಗೊಂಡು ಬಂದೆ. ಚೆನ್ನಾಗಿರುತ್ತೆ, ಇರಲಿ ಏನಕ್ಕಾದರೂ ಆಗುತ್ತೆ ಡೆಕೋರೇಟ್ ಮಾಡೋಕ್ಕೆ ಅಂತ ಇದನ್ನು ತೊಗೊಂಡು ಬಂದೆ. ಆಮೇಲೆ ಇದೇ ಥರದ್ದೇ ಉದ್ದದ್ದು ತೊಗೊಂಬಂದಿದ್ದೀನಿ. ಇದು ಸ್ವಲ್ಪ ಉದ್ದ ಜಾಸ್ತಿ ಬರುತ್ತೆ. ಆಮೇಲೆ ಎಲ್ಲ ಬಟ್ಟೆ, ಯಾವುದು ಪ್ಲಾಸ್ಟಿಕ್ದಲ್ಲ, ಬಟ್ಟೆ ಇದು ಈ ಥರ ಬರುತ್ತೆ. ಇದು ಜೋಡಿ 250 ರೂಪೀಸ್ ಏನೋ ಹೇಳಿದ್ರು. ಈ ಥರ ಬರುತ್ತೆ. ಈ ಥರದ್ದು 2, ಅಂದರೆ ಒಂದು ನಿಮಗೆ ತೋರಿಸ್ತಿರೋದು, ಈ ಥರದ್ದು 2 ಇದೆ. ಆ್ಯಂಡ್ ಸಖತ್ ಉದ್ದ ಇದೆ. ಇವಾಗ ನೀವುಗಳು ಹೋದರೆ ತುಂಬ ಡಿಸೈನ್ಸಲ್ಲಿ ಸಿಗುತ್ತೆ. ಸೊ ಈ ಥರದ್ದು ಒಂದು ಸ್ವಲ್ಪ ಶಾಪ್ ಮಾಡಿಕೊಂಡು ತೊಗೊಂಡು ಬಂದೆ. ಇದ್ರ ಜೊತೆ ಏನಿಲ್ಲ, ಒಂದು ಸ್ವಲ್ಪ ಬ್ಲೌಸ್ ಪೀಸ್ಗಳು ಬೇಕಿತ್ತಲ್ಲ, ಅಷ್ಟು ತೊಗೊಂಡು ಬಂದಿದ್ದು ಅಷ್ಟೇ. ಮಿಕ್ಕಿದೆಲ್ಲ ರೆಡಿ ಇದ್ದೇ ಇದೆ. ಸೀರೆ ಒಂದು ನೋಡಬೇಕು, ಲಕ್ಷ್ಮಿಗೆ ಉಡ್ಸೋಕ್ಕೆ ಯಾವ್ದಾರ ಸೀರೆ ತೊಗೊಂಡು ಬರೋದಾ ಅಥವಾ ಆ ಥರ ಯಾವ ಸದ್ಯಕ್ಕೆ ಹೊಸ ನಾನು ಉಟ್ಕೊಳ್ದೇ ಇರೋ ಥರದ್ದು ಅಂತ ಇಲ್ಲ ಸೀರೆ ಸುಮಾರು ಉಟ್ಬಿಟ್ಟಿದ್ದೀನಿ. ಸೊ ನೋಡಬೇಕು ಅದೊಂದು ಏನು ಮಾಡೋದು ಅಂತ. ಯಾಕೆಂದರೆ ಲಕ್ಷ್ಮಿಗೆ ಸೀರೆ ಯೂಶಲಿ ಒಂದು 3 ವರ್ಷದಿಂದ ನಾನು ಉಡಿಸಿ ಆ ಥರದನ್ನ ಮಾಡ್ತಾಯಿದ್ದೀನಿ. ಹಾಗಾಗಿ ಅದೊಂದು ಥರದ ಏನು ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೋಬೇಕು. ಅದು ಬಿಟ್ಟು ಮರದ ಭಾಗನ ಅದನ್ನೆಲ್ಲ ಹಿಂದಿನ ರೆಡಿ ಮಾಡ್ಕೋಬೋದು. ಆಮೇಲೆ ಅದಕ್ಕೆ ಮುಖವಾಡ ಎಲ್ಲ ಹೋದ ವರ್ಷ ತೊಗೊಂಡಿದ್ದೆ, ನಿಮಗೆ ತೋರಿಸಿದೆ. ಅದಿನ್ನೂ ಹೊಸ ಅದೇ ದೊಡ್ಡದು ತೊಗೊಂಡು ಬಂದಿದ್ದಲ್ಲ, ಸೊ ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಮೇಯ್ನಾಗಿ ತೊಗೊಂಡು ಬಂದಿದ್ದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ. ನೀವುಗಳು ಹೇಗೆ ರೆಡಿ ಆಗ್ತಿದ್ದೀರಾ ನೀವು ಬರೋ ಅಂಥ ಹಬ್ಬಗಳಿಗೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನೇನಾರೋ ರಿಟರ್ನ್ ಗಿಫ್ಟ್ಸ್ಗೆ ಏನಾದ್ರು ನಿಮಗೆ ಐಡಿಯಾಗಳಿದ್ರೆ ಡೆಫಿನೆಟ್ಲಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಎಲ್ಲರಿಗೂ ಯೂಸ್ ಆಗೋ ಥರ ನನಗೆ ರಿಟರ್ನ್ ಗಿಫ್ಟ್ಸ್ಗಳು ಏನಾರು ಐಡಿಯಾ ಇದ್ದರೆ ಹೇಳಿ, ನನಗೆ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ನವರಾತ್ರಿಗೆ ಕೊಡೋಕ್ಕೆ ಎಲ್ಲನೂ ರೆಡಿ ಮಾಡ್ಕೋಬೇಕಲ್ಲ. ಸೊ ಅವಾಗ ಎಷ್ಟೊಂದು ಜನ ಕಸಿನ್ಸ್ ಎಲ್ಲ ಬರ್ತಾರೆ, ಆ ಟೈಮ್ನಲ್ಲಿ ಗೊಂಬೆ ಕೊಡಿಸ್ತಾರೆ. ಸೊ ಹೋಪ್ ನಿಮ್ಗಳಿಗೆ ಕೆಲವು ಐಡಿಯಾಗಳನ್ನ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಏನೇನು ತೊಗೊಂಡು ಬಂದಿದ್ದೀನೋ ಅದನ್ನು ನಿಮ್ಗಳಿಗೂ ತೋರಿಸಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಾಗ ನೋಡ್ತಿರೋ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.